ನಾನು ವೆಂಕಯ್ಯ ನಾಯ್ಡು ಅವರ ಜೊತೆಲಿ ಆಂಧ್ರ ಪ್ರದೇಶದಲ್ಲಿ ನಾನು ಪ್ರಚಾರದಲ್ಲಿದ್ದೆ. ನಾನು ತಡವಾಗಿ ಬಂದಿದ್ದರೆ ತಮ್ಮೆಲ್ಲರನ್ನು ಕೂಡ ನಾನು ಕ್ಷಮೆ ಯಾಚಿಸುತ್ತೇನೆ. ಬಂಧುಗಳೇ, ನಾನಿವತ್ತು ಕಳೆದ ಎಷ್ಟೋ ವರ್ಷಗಳಿಂದ ರಾಜಕೀಯವನ್ನು ಮಾಡ್ಕೊಂಡು ಬರ್ತಾ ಇದ್ದೀನಿ. ಆದರೆ ಬಂಧುಗಳು, ತಾವು ಪ್ರೀತಿ ಬಹಳಷ್ಟು ದೊಡ್ಡದು. ಇವತ್ತು ಒಂದು ಮನುಷ್ಯನಲ್ಲಿ, ಒಬ್ಬ ಮನುಷ್ಯನಲ್ಲಿ ಪ್ರೀತಿ ಬಂದ್ರೆ, ಆ ಪ್ರೀತಿ ಬಂದ್ರೆ ಯಾವ ಜಾತಿಯೊಂದು ಲೆಕ್ಕ ಮಾಡಲ್ಲ, ದೊಡ್ಡವನ ಸಣ್ಣವನೊಂದು ಲೆಕ್ಕ ಮಾಡಲ್ಲ. ಒಂದು ಸಾರಿ ಪ್ರೀತಿ ಹುಟ್ಟೋದೇ ಬಹಳಷ್ಟು ದೊಡ್ಡದು. ಆದರೆ ಬಂಧುಗಳು, ತಮ್ಮೆಲ್ಲ ಹೃದಯದಲ್ಲಿ ನಾನು ಪ್ರೀತಿಯನ್ನು ಹೊಂದಿದ್ದೇನೆ. ನನ್ನ ಕೊನೆ ಉಸಿರಿನಂತವರೂ ಕೂಡ ವೇದಿಕೆ ಮೇಲಿದ್ದಂತ ಎಲ್ಲ ಜನರು ನೀವೇನು ಅಭಿಮಾನವನ್ನು ನೋಡಿಸ್ತಾ ಇದ್ರು, ನನ್ನ ಕೊನೆ ಉಸಿರಿನಂತವರಿಗೆ ಮರೆಯಲಾದಂತ ಮಾತನ್ನು ಕೂಡ ತಮ್ಮೆಲ್ಲರಿಗೆ ತಿಳಿಸಿದೆ. ಗೊತ್ತಿದ್ದಂಗೆ ಈ ದೇಶದಲ್ಲಿ 45 ವರ್ಷಗಳು ಆಡಳಿತ ಮಾಡುವಂತ ಕಾಂಗ್ರೆಸ್ ಪಕ್ಷ ಒಂದು ಕಡೆ, ಇವತ್ತು ತಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು NDAದಲ್ಲಿ ಏನು ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಪ್ರಧಾನಮಂತ್ರಿ ಆದಂತಹ ಸಂದರ್ಭದಲ್ಲಿ ಇವತ್ತು ತಾವೆಲ್ಲರಿಗೂ ಬಡತನದಲ್ಲಿದ್ದಂತ ಜನರು, ರೈತರು, ಅಣ್ಣ ತಮ್ಮಂದ್ರು, ಅಕ್ಕ ತಂಗಿದ್ರು 3 ಹೊತ್ತು ಊಟ ಮಾಡಬೇಕು. ರೈತರು ಯಾರು ಕೂಡ ನೀರಾವರಿ ಪ್ರದೇಶದಿಂದ ಬದುಕಬಾರದು, ಎಲ್ಲರಿಗೆ ನೀರಾವರಿ ಪ್ರದೇಶವನ್ನು ಆಗಬೇಕೆಂದರೆ ಆಗಿನ ಪ್ರಧಾನಮಂತ್ರಿಗಳಂತ ಅಟಲ್ ಬಿಹಾರಿ ವಾಜಪೇಯಿ ಗಂಗೆಯಿಂದ ಕಾವೇರಿವರೆಗೆ ನದಿಗಳನ್ನು ಜೋಡಣೆ ಮಾಡಬೇಕಂತ ಪ್ರಾಮಾಣಿಕ ಪ್ರಯತ್ನ ಆಗಿನ ಪ್ರಧಾನಮಂತ್ರಿಗಳು ಮಾಡಬೇಕಾಗಿದೆ. ಬಂಧುಗಳು, ಆಗಿನ ಪ್ರಧಾನಮಂತ್ರಿಗಳು ತಾವೆಲ್ಲರೂ ನೋಡ್ತಾ ಇರ್ಬೋದು, ಬಹಳಷ್ಟು ಮಂದಿ ಅಕ್ಕ ತಂಗಿಯರು, ಅಣ್ಣ ತಮ್ಮಂದ್ರು, ಬಡವರ ಮಕ್ಕಳು ಬಡವರಾಗಬಾರ್ದು, ಕೂಲಿ ಕಾರ್ಮಿಕರ ಮಕ್ಕಳು ಕೂಲಿ ಕಾರ್ಮಿಕರಾಗಬಾರ್ದು, ರೈತರ ಮಕ್ಕಳು ರೈತರು ಆಗಬಾರ್ದು ಎಂದರೆ ಆಗಿನ ಪ್ರಧಾನಮಂತ್ರಿಗಳಂತ ಅಟಲ್ ಬಿಹಾರಿ ವಾಜಪೇಯಿ ಸರ್ವ ಶಿಕ್ಷಣ ಅಭಿಯಾನದಲ್ಲಿ ಎಲ್ಲ ಶಾಲೆಗಳಿಗೆ ಸುಣ್ಣ ಬಣ್ಣ ಪೀಠೋಪಕರಣ ಶಿಕ್ಷಕರ ನೇಮಕಾತಿಯನ್ನು ಮಾಡುವಂತ ಕೆಲಸ ಆಗಿನ ಪ್ರಧಾನಮಂತ್ರಿಗಳಂತ ಅಟಲ್ ಬಿಹಾರಿ ವಾಜಪೇಯಿ ಮಾಡಿದ್ರು. ಇದರಿಂದ ಕನ್ಯಾಕುಮಾರಿಯವರಿಗೆ ಚತುರ್ಮುಖ ರಸ್ತೆಗಳನ್ನು ಮಾಡಬೇಕು. ಸ್ವಾಮಿ ವಿವೇಕಾನಂದರು ಯಾವ ರೀತಿಯಲ್ಲಿ ಮಾತಾಡ್ತಿದ್ರು, ರಸ್ತೆಗಳ ಅಭಿವೃದ್ಧಿ ಆದಾಗಿನ ಇಡೀ ರಾಜ್ಯದಲ್ಲಿದ್ದಂತ ಜನರ ಅಭಿವೃದ್ಧಿ ಆಗ್ತಾರೆ ಅನ್ನುವಂತ ಮಾತು ಯಾವ ರೀತಿಯಲ್ಲಿ ಸ್ವಾಮಿ ವಿವೇಕಾನಂದರು ಮಾತಾಡ್ತಿದ್ರು. ಇವತ್ತು ಬಹಳಷ್ಟು ಮಂದಿ ಹಿರಿಯರು ಗ್ರಾಮ ಅಭಿವೃದ್ಧಿ ಆದ್ರಿಗಿನ ಏನು ನಮ್ಮ ಗ್ರಾಮ ಅಭಿವೃದ್ಧಿ ಆದ್ರಿಗಿನ ಇವತ್ತು ಪಟ್ಟಣ ಅಭಿವೃದ್ಧಿ ಆಗುತ್ತೆ ಎಂದು ಏನು ಯಾವ ರೀತಿಯಲ್ಲಿ ಕನಸನ್ನು ಕಂಡಿದ್ರು ಸ್ವಾಮಿ ವಿವೇಕಾನಂದರು, ಅದೇ ರೀತಿಯಲ್ಲಿ ಆಗಿನ ಪ್ರಧಾನಮಂತ್ರಿಗಳಾದಂತ ಅಟಲ್ ಬಿಹಾರಿ ವಾಜಪೇಯಿ ಇವತ್ತು ಬಹಳಷ್ಟು ಕಡೆ ಇವತ್ತು ಪ್ರಧಾನಮಂತ್ರಿ ಸಡಕ್ ಯೋಜನೆಯಲ್ಲಿ ಸಾಕಷ್ಟು ಗ್ರಾಮಗಳಲ್ಲಿ ಒಂದು ರಸ್ತೆಗಳನ್ನು ಅವಾಗ ಹಾಕಿದಂತ ರಸ್ತೆಗಳನ್ನು ಇವತ್ತು ಕೂಡ ನಾವೆಲ್ಲರೂ ಚೆನ್ನಾಗಿ ನೋಡ್ತಾ ಇದ್ದೀವಿ. ಬಂದಿವೆ ಬಡತನದಲ್ಲಿದ್ದಂತ ಜನರು ಇವತ್ತು ಅಕ್ಕ ತಂಗಿದ್ರು, ಅಣ್ಣ ತಮ್ಮಂದರು, ಏನು ಗುಡಿಸಲಿನಲ್ಲಿ ನಿವಾಸಿಗಳು ಇವತ್ತು ಗುಡಿಸಲಿನಲ್ಲಿ ಬಹಳಷ್ಟು ಕಷ್ಟವನ್ನು ಪಡಿತಾ ಇದ್ರು. ಅವರೆಲ್ಲರಿಗೂ ಅನುಕೂಲ ಆಗಬೇಕೆಂದರೆ ಆಗಿನ ಪ್ರಧಾನಮಂತ್ರಿಗಳಂತ ಅಟಲ್ ಬಿಹಾರಿ ವಾಜಪೇಯಿ ವಾಲ್ಮೀಕಿ ಅಂಬೇಡ್ಕರ್ ಯೋಜನೆಯಲ್ಲಿ ಸಾಕಷ್ಟು ಮನೆಗಳು ಕಟ್ಟಿದಂತ ಕೆಲಸ ಆಗಿನ ಪ್ರಧಾನಮಂತ್ರಿಗಳು ಮಾಡಿದ್ರು. ಬಂದಿವೆ ಇವತ್ತು ತಾವೆಲ್ಲರೂ ನೋಡ್ತಾ ಇರ್ಬೋದು, ಈ ದೇಶದ ಬಗ್ಗೆ ಮಾತಾಡ್ಕೊಂಡೋದ್ರಿಗಿನ ಇಡೀ ದಿನ ಅದರ ಸಾಲಲ್ಲ. ಬಂದಿವೆ ಯಡಿಯೂರಪ್ಪ ನೇತೃತ್ವದಲ್ಲಿ ಸರ್ಕಾರ ನಡೀತಾ ಇದನ್ನು ತಾವೆಲ್ಲರಿಗೂ ನೋಡಿರ್ಬೋದು. ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಸರ್ಕಾರಗಳು ಬಂದು ಎಷ್ಟು ಸರ್ಕಾರ ಏದು, ಆದ್ರೆ ಬಂದಿದೆ ಕರ್ನಾಟಕ ರಾಜ್ಯದಲ್ಲಿ ಪ್ರಥಮ ಬಾರಿ ಬಿಜೆಪಿ ಸರ್ಕಾರ ಬಂದ ನಂತರ ಇವತ್ತು ತಾವೆಲ್ಲರೂ ನೋಡಿರ್ಬೋದು, ಕರ್ನಾಟಕ ರಾಜ್ಯದಲ್ಲಿದ್ದಂತ ಪ್ರತಿಯೊಬ್ಬ ತಾಯಿ ತಂದೆಯರಿಗೆ 60 ವರ್ಷ ಆದಂತ ಪ್ರತಿಯೊಬ್ಬ ತಾಯಿ ತಂದೆಯರಿಗೆ ಕೆಲವು ಸಂದರ್ಭದಲ್ಲಿ ಮಕ್ಕಳು ಚೆನ್ನಾಗಿ ನೋಡ್ಕೋಬಹುದು, ಕೆಲವು ಸಂದರ್ಭದಲ್ಲಿ ಮಕ್ಕಳು ಚೆನ್ನಾಗಿ ನೋಡ್ಕೊಳ್ಳುವಂತ ಸಂದರ್ಭಗಳಾಗಿರ್ಬೋದು. 60 ವರ್ಷ ಆದಂತ ಪ್ರತಿಯೊಬ್ಬ ತಾಯಿ ತಂದೆಗೆ ಬಿಸಿಲು ಬಂದು ಚಪ್ಪಲಿ ತಗೋಬೇಕು, ಮಳೆ ಬಂದು ಚಪ್ಪಲಿ ತಗೋಬೇಕು, ಅವರ ಆರೋಗ್ಯ ಕೆಟ್ಟದ್ದು ಡಾಕ್ಟರ್ ಹತ್ರ ನೋಡ್ಕೋಬೇಕೆಂದರೆ ಈ ಭಾರತೀಯ ಜನತಾ ಪಾರ್ಟಿ ಸರ್ಕಾರಕ್ಕೆ ಬಂದ ನಂತರ ಅಧಿಕಾರಕ್ಕೆ ಬಂದ ನಂತರ ಈ ಕರ್ನಾಟಕ ರಾಜ್ಯದಲ್ಲಿದ್ದಂತ 60 ವರ್ಷ ಆದಂತ ಪ್ರತಿಯೊಬ್ಬ ತಾಯಿ ತಂದೆಗೆ 400 ರೂಪಾಯಿ ಮಾಸಾಶನ ಕೊಡುವಂತ ಕೆಲಸ ಇವತ್ತು ಭಾರತೀಯ ಜನತಾ ಪಾರ್ಟಿ ಮಾಡಿದ ಬಂದಿದೆ. ತಾವೆಲ್ಲರೂ ನೋಡ್ತಾ ಇರ್ಬೋದು, ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಬಂದ ನಂತರ ಕರ್ನಾಟಕ ರಾಜ್ಯದಲ್ಲಿದ್ದಂತ ಪ್ರತಿಯೊಬ್ಬ ಅಂಗವಿಕಲರು ಬೇರೆಯವರ ಮನೆಗಳಿಗೆ ಕೈಚಾಚಿ ಕೇಳಬಾರದು, ಅಂಗವಿಕಲರು ಅವ್ರ ಕಾಲುಗಳಲ್ಲಿ ಅವರು ನಿಲ್ಲಬೇಕೆಂದರೆ ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಆಡಳಿತ ಬಂದ ನಂತರ ಈ ಕರ್ನಾಟಕ ರಾಜ್ಯದಲ್ಲಿದ್ದಂತ ಪ್ರತಿಯೊಬ್ಬ ಅಂಗವಿಕಲರಿಗೆ 1000 ರೂಪಾಯಿ ಮಾಸಾಶನ ಕೊಡುವಂತ ಕೆಲಸವನ್ನು ಮಾಡಿದ್ದು ಬಂದಿದೆ. ತಾವೆಲ್ಲರೂ ಕೂಡ ಇವತ್ತು ಬಡತನದಲ್ಲಿದ್ದಂತ ಜನರು ಇವತ್ತು ಹೆಣ್ಣುಮಗು ಒಬ್ಬ ಬಡ ಕುಟುಂಬದಲ್ಲಿ ಒಬ್ಬ ಹೆಣ್ಣುಮಗಳು ಜನ್ಮಿಸಿದ್ರಿಗಿನ ಪಾಪ ಅಂದ್ಕೊಂಡು ಭಾವಿಸ್ತಾ ಇದ್ವಿ. ಆದ್ರೆ ಒಬ್ಬ ಹೆಣ್ಣುಮಗು ಹುಟ್ಟಿದ್ರೆ ಪಾಪ ಅಂದ್ಕೊಂಡು ಭಾವಿಸಿದ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಆಡಳಿತ ಬಂದ ನಂತರ ಬಡ ಕುಟುಂಬದಲ್ಲಿ ಒಬ್ಬ ಹೆಣ್ಣುಮಕ್ಕಳು ಜನ್ಮಿಸಿದ್ರಿಗಿನ ಏನು ನಾವು ಶಾಖೆಯನ್ನು ಭಾವಿಸ್ಕೊಳ್ಳೋದು ಬೇಡ, ಹೆಣ್ಮಕ್ಳು ಓದಿಸಬೇಕು, ವಿದ್ಯಾಭ್ಯಾಸವನ್ನು ಕೊಡಬೇಕು, ದೊಡ್ಡವರಾದಂತ ಲಗ್ನ ಮಾಡಬೇಕು, ವರದಕ್ಷಿಣೆ ಕೊಡಬೇಕು, ಹೆಣ್ಮಕ್ಳು ಹುಟ್ಟಲು ಶಾಪ ಅಂದ್ಕೊಂಡಂತ ಈ ಸಂದರ್ಭದಲ್ಲಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಬಂದ ನಂತರ ಭಾಗ್ಯಲಕ್ಷ್ಮಿ ಯೋಜನೆಯಲ್ಲಿ ಪ್ರತಿಯೊಂದು ಬಡ ಕುಟುಂಬದಲ್ಲಿ ಒಬ್ಬ ಹೆಣ್ಣುಮಕ್ಕಳು ಜನ್ಮಿಸಿದರೆ 1 ಲಕ್ಷ ರೂಪಾಯಿ ಕೊಡುವಂತ ಕೆಲಸ ಇವತ್ತು ಭಾರತೀಯ ಜನತಾ ಪಾರ್ಟಿ ಮಾಡಿ ಬಂದಿದೆ.
ಸರ್ಕಾರದಲ್ಲಿ ಇವತ್ತು ರೈತರಿಗೆ ಬೇಕಾದಂತ ₹3 ರಿಯಾಯಿತಿಯಲ್ಲಿ ಸಾಲ ಕೊಡುವಂತ ಕೆಲಸ ಇವತ್ತು ಸರ್ಕಾರ ಮಾಡಿದೆ ಬಂಧುಗಳೇ. ಸರ್ಕಾರ ಇವತ್ತು ಉಚಿತವಾಗಿ ಪಂಚಾಯತ್ ರೈತರಿಗೆ ಉಚಿತವಾಗಿ ವಿದ್ಯುತ್ ಕೊಡುವಂತ ಕೆಲಸ ಮಾಡಿದೆ ಬಂಧುಗಳೇ. ಸರ್ಕಾರದಲ್ಲಿ ಅನೇಕ ಕಾರ್ಯಕ್ರಮಗಳು ಒಳ್ಳೊಳ್ಳೆ ಕೆಲಸಗಳು ಬಡವರಿಗೆ ಮನೆಗೆ ತಲುಪಂತ ಕಾರ್ಯಕ್ರಮಗಳು ಆಗ್ತಾ ಇದೆ ಬಂಧುಗಳೇ. ಇವತ್ತು ತಾವೆಲ್ಲರಿಗೂ ಇವತ್ತು ತಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ಮುಂಬರುವಂತ ತಿಂಗಳಲ್ಲಿ ಸರ್ಕಾರದಲ್ಲಿ ಒಳ್ಳೆ ಕೆಲಸಗಳು ಆಗಬೇಕಾಗಿದೆ. ಇಡೀ ಭಾರತ ದೇಶದಲ್ಲಿ ಎಲ್ಲಿ ಹೋದರೂ ಒಂದು ಬದಲಾವಣೆ ಗಾಳಿ. ಇವತ್ತು ಕೊಪ್ಪಳ ಜಿಲ್ಲೆಯಲ್ಲಿ ಶಿವರಾಮಯ್ಯ ಅವರನ್ನು ಯಾವ ರೀತಿ ಗೆಲ್ಲಿಸಬೇಕು ಅಂದ್ಕೊಂಡಿದ್ದು ಇಡೀ ಭಾರತ ದೇಶದಲ್ಲಿರುವ ಭಾರತೀಯ ಜನತಾ ಪಾರ್ಟಿ ಬೆಂಬಲ ಅಂದ್ಕೊಳ್ಬೇಕು. ಈ ದೇಶದ ಪ್ರಧಾನಮಂತ್ರಿ ಯಾರಾಗಬೇಕಂದ್ರೆ ಈ ದೇಶದ ಪ್ರಧಾನಮಂತ್ರಿ ಉಚ್ಚ ಮನುಷ್ಯಂತ ಲಾಲ್ ಕೃಷ್ಣ ಅಡ್ವಾಣಿ ಅವರು ಈ ದೇಶದ ಪ್ರಧಾನಮಂತ್ರಿ ಕೆಲಸವನ್ನು ಇವತ್ತು ಕೇಂದ್ರ ಸರ್ಕಾರ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬಂದ್ರಿಗಿನ ನಮ್ಮ ಪ್ರಣಾಳಿಕೆಯಲ್ಲಿ ಒಂದು ಕುಟುಂಬಕ್ಕೆ 30 ಕೆಜಿ ಅಕ್ಕಿ ₹2 ರಿಯಾಯಿತಿಯಲ್ಲಿ ಕೊಡ್ತೀವಿ ಅಂತ ಮಾತಾಗಿರ್ಬೋದು. ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಇಡೀ ಭಾರತ ದೇಶದಲ್ಲಿ ಇವತ್ತು ಸಂಪೂರ್ಣವಾಗಿ ಇವತ್ತು ರೈತ ಬೆನ್ನೆಲುಬು ಅಂತ ಮಾತಾಡ್ತಾರೆ ಮಾತಾಡ್ತೇವೆ ನಾವು ಮಾತಾಡ್ತೇವೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇಡೀ ಭಾರತ ದೇಶದಲ್ಲಿ ಪ್ರತಿಯೊಬ್ಬ ರೈತರಿಗೆ ಯಾವ ತಮ್ಮ ಸರ್ಕಾರಿ ನೌಕರರು ರಿಟೈರ್ಡ್ ಆಗುವಂತ ಪೆನ್ಷನ್ ಪಡಿತಾರೋ ನಮ್ಮ ಸರ್ಕಾರ ಬಂದ್ರಿಗೆ ಕೇಂದ್ರ ಸರ್ಕಾರ ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬಂದ್ರಿಗಿನ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇಡೀ ಭಾರತ ದೇಶದಲ್ಲಿದ್ದಂತ ಪ್ರತಿಯೊಬ್ಬ ರೈತರಿಗೆ ಪೆನ್ಷನ್ ಕೊಡಬೇಕೆನ್ನುವಂತ ಒಂದು ತೀರ್ಮಾನವನ್ನು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದ್ರು ಬಂಧುಗಳೇ. ಅಂದ್ರೆ ತಾವೆಲ್ಲರಿಗೂ ಇವತ್ತು ಮುಂಬರುವಂತ ದಿನಗಳಲ್ಲಿ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, ತಾವೆಲ್ಲರಿಗೂ ಆಶೀರ್ವಾದ ಮಾಡಬೇಕಾಗಿದೆ ಬಂಧುಗಳೇ. ಮುಂಬರುವಂತ ದಿನಗಳಲ್ಲಿ ಇವತ್ತು ತಾವೆಲ್ಲರೂ ನೋಡಿರ್ಬೋದು ಬದಲಿಗಳಿದ್ದಂತ ಗದಗ ಜಿಲ್ಲೆಯಲ್ಲಿ ಸಾಕಷ್ಟು ಮಂದಿ ಮಠಾಧೀಶರು ಎಲ್ಲ ಜನಾಂಗದ ಅಣ್ಣ ತಮ್ಮಂದರು ಅಕ್ಕ ತಂಗಂದರು ಶ್ರೀರಾಮುಲು ಅಂದ್ರಿಗಿನ ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ಮಗ ಯಾವ ರೀತಿ ಪ್ರೀತಿಯನ್ನು ಕೊಡ್ತಾರೋ ಇಡೀ ಕರ್ನಾಟಕ ರಾಜ್ಯದಲ್ಲಿ ಬಡವರು ಆ ರೀತಿ ಪ್ರೀತಿಯನ್ನು ಇವತ್ತು ಭಗವಂತನ ಆಶೀರ್ವಾದದಿಂದ ನಮಗೆ ಮಧ್ಯದಲ್ಲಿ ಶ್ರೀಮಂತಿಕೆ ಬಂದಿದೆ. ಮಧ್ಯದಲ್ಲಿ ಶ್ರೀಮಂತಿಕೆ ಬಂದಿದೆ ಅಂದ್ರಿಗಿನ ಭಗವಂತನಂತ ಕಣ್ಣಿಗೆ ನೋಡಕ್ಕೆ ಸಾಧ್ಯವಾಗಲ್ಲ. ಆದ್ರೆ ಬಂಧುಗಳು ಇವತ್ತು ನಮ್ಮ ಸಂಪೂರ್ಣವಾಗಿ ಬಡತನ ರೂಪದಲ್ಲಿದ್ದಂತ ಜನರನ್ನ ಬಡತನದಲ್ಲಿದ್ದಂತ ಜನರನ್ನ ನೋಡಿ ಭಗವಂತನ ನೇರವಾಗಿ ನೋಡಿದಂಗೆ ಆಗುತ್ತೆ ಅನ್ನಂತ ವಿಶ್ವಾಸದಿಂದ ಬಡವರ ಸೇವನೆ ದೇವರ ಸೇವೆಯನ್ನು ಮಾಡ್ತಾ ಇದ್ದೀನಿ ಬಂಧುಗಳೇ. ಮುಂಬರುವಂತ ದಿನಗಳಲ್ಲಿ ಇವತ್ತು ತಾವೆಲ್ಲರೂ ನೋಡಿರ್ಬೋದು. ಇವತ್ತು ನಾನು ಆರೋಗ್ಯ ಮಂತ್ರಿಯಾಗಿ ಇವತ್ತು ಪ್ರತಿಯೊಂದು ಗ್ರಾಮೀಣ ಭಾಗದಲ್ಲಿದ್ದಂತ ಜನರಿಗೆ ಇಡೀ ಕರ್ನಾಟಕ ರಾಜ್ಯದಲ್ಲಿದ್ದಂತ ಜನರಿಗೆ ಅಪಘಾತದಲ್ಲಿದ್ದಂತ ಜನರಿಗೆ ಒಂದು ಗ್ರಾಮದಲ್ಲಿ ಬೆಂಕಿಗೆ ಅನಾಹುತ ಆಗಿರ್ಬೋದು, ಅಕಸ್ಮಾತವಾಗಿ ತಮ್ಮ ಗ್ರಾಮದಲ್ಲಿ ಹಾಲು ಚೋರು ಕಡಿದಿರ್ಬೋದು, ನಿಮ್ಮ ಊರಿನಲ್ಲಿ ಒಬ್ಬ ಹೆಣ್ಣನ್ನು 9 ತಿಂಗಳು 10 ತಿಂಗಳಲ್ಲಿ ನೋವು ಪಡಿತಾ ಇರುವಂತಹ ಸಂದರ್ಭದಲ್ಲಾಗಿರ್ಬೋದು, ಯಾರೆಲ್ಲ ಕಷ್ಟದಲ್ಲಿದ್ದಂತ ಜನರಿಗೆ ಇವತ್ತು ಸರ್ಕಾರ ಸ್ಪಂದಿಸಬೇಕು, ಸರ್ಕಾರ ಎಲ್ಲ ರೀತಿಯಲ್ಲಿ ಕಾಪಾಡಬೇಕೆಂದರೆ ಒಬ್ಬ ಈ ಕರ್ನಾಟಕ ರಾಜ್ಯದಲ್ಲಿದ್ದಂತ ಆರೋಗ್ಯ ಮಂತ್ರಿಯಾಗಿ ಬಡತನದಲ್ಲಿದ್ದಂತ ಜನರಿಗೆ ಅನುಕೂಲ ಆಗಬೇಕೆಂದರೆ 108 ನಂಬರ್ ಮಾಡಿದ್ರಿಗಿನ ಅದರಲ್ಲಿ 20 ನಿಮಿಷ ಆರೋಗ್ಯ ಮಂತ್ರಿಯಾಗಿ ಮಾಡಿ